ಈಗ ನೋಡು, ಆಚೆ ಎಷ್ಟು ಬ್ರಿಲಿಯಂಟ್ ಆಗಿ ಮಾತಾಡ್ದೆ. ಒಬ್ಬ ಹೆಂಡತಿಯಾಗಿ ಗಂಡನ ಯಾರ ಮುಂದೆನೂ ಬಿಟ್ಕೊಡ್ದೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ದೆ. ಆದ್ರೆ ಅದೇ ರೂಮಿಗೆ ಬಂದ ತಕ್ಷಣ ದಡ್ಡಿ ತರ ಆಡ್ಬಿಟ್ಟೆ. ಶತದಡ್ಡಿನ ಅತಿ ಆಯ್ತು ನಿಮ್ದು. ಚಾನ್ಸೇ ಇಲ್ಲ. ಇತ್ತೀಚೆಗಂತೂ ನಿನ್ ದಡ್ತನ ಜಾಸ್ತಿನೇ ಆಗ್ತಿದೆ. ಅಲ್ಲ, ಏನದು ಥ್ಯಾಂಕ್ ಯು ಬಾಸು, ಸಾರಿ ಬಾಸು ಅನ್ಕೊಂಡಲ್ಲ. ಅಲ್ಲ, ಹೊರಗಡೆ ನೋಡಿದ್ರೆ ಮಹಾನ್ ಪತಿವ್ರತೆ ತರ ಎಲ್ರೂ ಮುಂದೆ ಸಕ್ಕತ್ತಾಗಿ ಮಾತಾಡ್ದೆ. ಅದೇ ರೂಮಿಗೆ ಬಂದ ತಕ್ಷಣ ಒಬ್ರಿಗೊಬ್ರಿಗೂ ಪರಿಚಯನೇ ಇಲ್ಲ ಅನ್ನೋ ತರ 1 ಕಿಲೋಮೀಟರ್ ದೂರ ನಿಂತ್ಕೊಂಡು ಥ್ಯಾಂಕ್ ಯು ಸಾರಿ. ಒಳ್ಳೆ ಲೂಸ್ ಸವಾಸ. ಇನ್ನೇನ್ ಮಾಡ್ಬೇಕಿತ್ತು? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಹೆಂಡತಿ ಗಂಡನ ಹತ್ರ ಹೇಗ್ ಮಾತಾಡ್ತಾಳೆ? ಈ ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ ಯು ಸಾರಿ ಅನ್ನೋ ಫಾರ್ಮ್ಯಾಲಿಟೀಸ್ ಇರಬಾರ್ದು. ನೀನು ಶರತ್ ಹತ್ರ ಮಾತಾಡುವಾಗ ನೀನು ಅವ್ರ ಹೆಂಡತಿ ಅನ್ನೋ ಅಧಿಕಾರದಿಂದ ಮಾತಾಡಬೇಕು. ಅದನ್ನ ಬಿಟ್ಟು ಇಷ್ಟೆಲ್ಲ ನಾಜೂಕಾಗಿ ಯಾರೋ ದೂರದವ್ರ ಜೊತೆ ನಾವು ಫಾರ್ಮಲ್ ಆಗಿ ಮಾತಾಡ್ತೀವಲ್ಲ, ಹಾಗೆ ಮಾತಾಡೋದ? ಶರತ್ತು ಹಾಗೆ ಆಡ್ತಾರೆ, ನೀನು ಹಾಗೆ ಆಡ್ತಿದ್ಯಾ. ಅಲ್ಲ, ನಿಮ್ಮಿಬ್ರಿಗೂ ಗಂಡ ಹೆಂಡತಿ ತರ ನಾರ್ಮಲ್ ಆಗಿರೋದಕ್ಕೆ ಏನ್ ಪ್ರಾಬ್ಲಮ್? ಯಾಕೆ ನಗ್ತಿದ್ಯಾ? ಏನಿಲ್ಲ, ನಮ್ಮೂರಲ್ಲಿ ಒಬ್ರು ತಿಮ್ಮಣ್ಣ ಅಂತ ಇದಾರೆ, ಮದ್ವೆ ಮಾಡ್ಸೋ ಬೋರ್ಕರು. ಅಯ್ಯೋ, ಬ್ರೋಕರಾ? ಅವರೇ. ಅವರು ಹೀಗೆ ಮಾತಾಡೋದು, ಇವ್ರು ಅವ್ರಿಗೆ ಹೊಂದ್ತಾರ, ಅವ್ರು ಇವ್ರಿಗೆ ಹೊಂದ್ತಾರ ಅಂತ. ನೀವ್ ಯಾಕೆ ಆ ಕೆಲಸ ಶುರು ಮಾಡ್ಕೋಬಾರ್ದು? ಮಾಡ್ತೀನಿ. ತರ್ಲೆ ತಂದು ನೀವಿಬ್ರನ್ನ ಸರಿ ಮಾಡ್ಬೇಕು ಅಂದ್ರೆ ಆ ಬ್ರೋಕರ್ ತಿಮ್ಮಣ್ಣನೇ ಕರ್ಸ್ಬೇಕೇನೋ. ಆದ್ರೂ ದುರ್ಗಾ, ಇದನ್ನೆಲ್ಲ ಬಿಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನಿವತ್ತು ಮಾತಾಡ್ದೆ ಅಲ್ವಾ, ನಿಜವಾದ ಹೆಂಡತಿ ಕರ್ತವ್ಯ ಅಂದ್ರೆ ಅದೇ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಆದ್ರೂ ಇವತ್ತು ನಡೆದಿದ್ದಲ್ಲ ಯಾಕೋ ಯಾರೋ ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ.